ಹ್ಞೂ ಅಂತೂ ಇಂತೂ ಇವತ್ತೊಬ್ರು ನೀವು ಫ್ರೆಂಡ್ ಆದರು ನಂಗೆ. ನನಗೂ ಅಷ್ಟೇ ಭಾಳ ಖುಷಿ ಆಯಿತು ನೀವು ನನ್ನ ಫ್ರೆಂಡ್ ಆಗಿದ್ದು. ನಂಗೆ ಎಕ್ಸಾಮಲ್ಲಿ ಸ್ವಲ್ಪ ಹೆಲ್ಪ್ ಮಾಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ. ಅಲ್ಲ ನಿಮ್ಮ ಮಧ್ಯೆ ಯಾಕೆ ಥ್ಯಾಂಕ್ಸು? ಇನ್ನು ಮುಂದೆ ನಾವು ನೀವು ಫ್ರೆಂಡ್ಸ್, ಸರಿನಾ? ಅಲ್ಲ ನೀವು ಯಾವ ಊರಿಂದ ಬಂದಿದ್ದು? ನಾನು ಬೆಳಗಾಮಿಂದ ಬಂದಿದ್ದು. ಬೆಳಗಾಂ ಹತ್ರ ಒಂದು ಹಳ್ಳಿ. ಹೌದಾ? ಯಾವ ಹಳ್ಳಿ? ಶಾಪುರ್ ಅಂತ, ಶಾಪುರ್. ಓ ಹೌದಾ. ನಮ್ಮದು ಖಾನಾಪುರ. ಖಾನಾಪುರ ಹತ್ರ ಪಾರಿಶ್ವಾಡ. ಓ ನೀವು ಹಳ್ಳಿಯಿಂದನೇ ಬಂದಿದ್ದಾ? ನಾನು ಇಲ್ಲಿವ್ರೆ ಅಂದ್ಕೊಂಡೆ. ನೀವು ಇಲ್ಲೇ ಅಡ್ಮಿಷನ್ ಮಾಡಿದ್ರಿ ಇದು ಕಾಲೇಜಲ್ಲಿ? ಇಲ್ಲ, ನಾವು ಬೇರೆ ಕಾಲೇಜಲ್ಲಿತ್ತು. ನಮ್ಗೆ ಗೌರ್ಮೆಂಟ್ ಸೀಟ್ ಸಿಕ್ಕು ಈ ಕಾಲೇಜಿಗೆ ಟ್ರಾನ್ಸ್ಫರ್ ಆಯಿತು. ನಾನು ನನ್ನ ಫ್ರೆಂಡು ಇದೇ ಕಾಲೇಜಲ್ಲಿ ಇದ್ದೀವಿ. ಮತ್ತೆ ಸರಿ, ಮತ್ತೆ ಸಿಗೋಣ. ನನಗೆ ಅಲ್ಲಿ ಯಾರು ಫ್ರೆಂಡ್ಸ್ ಇಲ್ಲ ನಾನು ಇರೋ ಕಾಲೇಜಲ್ಲಿ. ನನಗೂ ಇಲ್ಲೇ ಹಚ್ಚಬೇಕಂತ ತುಂಬ. ಇಲ್ಲಿ ಎಷ್ಟು ಚೆನ್ನಾಗಿದ್ದಾರಲ್ಲ ಲೆಕ್ಚರರ್ ಅದು ಎಲ್ಲ, ಎಷ್ಟು ಸಪೋರ್ಟ್ ಮಾಡ್ತಾರೆ ಅಲ್ಲ, ಎಷ್ಟು ನಾವಿನ್ನೂ ಬರೀತಾ ಇದ್ದೀವಿ ಅಂದರೆ ಸರಿ ಆಯಿತು ಬರೀರಿ ಅಂತ ಪ್ರೀತಿ ತೋರಿಸ್ತಾರೆ. ಒಬ್ಬರು ಎಷ್ಟು ಸಿಟಿಗಿರ್ತಾರೆ. ನನಗಿದು ಕಾಲೇಜ್ ಭಾಳ ಇಷ್ಟ ಆಯಿತು. ನನಗೂ ಇದಿಷ್ಟ ಆಗಿ ನಾವು ನನ್ನ ಫ್ರೆಂಡು ಇಲ್ಲಿ ಬಂದಿದ್ದು. ಸರಿ ನಾನು ಬರಲಾ? ಮತ್ತೆ ನಿಮ್ಮ ಚಪ್ಪಲಿ ಎಲ್ಲಿ ಬಿಟ್ರಿ? ಓ ಅದಾ, ನಾನು ಕಾಲೇಜಿಂದ ಬರುವಾಗ ಚಪ್ಪಲ್ ಕಿತ್ತೋಯ್ತು, ಅದಕ್ಕೆ ನಾನು ಹಂಗೆ ನಡ್ಕೊಂಡು ಬಂದೆ. ಅಯ್ಯೋ ಇಷ್ಟೊಂದು ಬಿಸಿಲೈತೆ, ಇರಿ ನಮ್ಮ ಅಣ್ಣ ಬರ್ತಾನೆ ಕರೆಯಕ್ಕ, ನೀವೂ ಅಲ್ಲೇ ಡ್ರಾಪ್ ಮಾಡಿ ನಾವು ಹತ್ತು ಹೋಗ್ತೀವಿ. ಅಯ್ಯೋ ಬೇಡ, ನಿಮಗೆ ಯಾಕೆ ತೊಂದರೆ? ಅದು ನಂಗೆ ಬೇರೆಯವ್ರ ಗಾಡಿ ಮೇಲೆಲ್ಲ ಹತ್ತಿ ಅಭ್ಯಾಸ ಇಲ್ಲ, ಅದಕ್ಕೆ ನಾನು ನಡ್ಕೊಂಡೆ ಹೋಗ್ತೀನಿ. ಹೌದು, ನಾನು ಮತ್ತು ರೂಪ ನಡ್ಕೊಂಡೆ ಹೋಗ್ತೀವಿ ತಗೊಳ್ಳಿ. ಅಲ್ಲ ನಾನು ನಿಮ್ಮನ್ನು ಬಸ್ ಸ್ಟ್ಯಾಂಡ್ ತನಕ ಬಿಡ್ತೀನಿ ತಗೊಳ್ಳಿ. ನನಗೆ ಎಷ್ಟೊಂದು ಹೆಲ್ಪ್ ಮಾಡಿದರೆ ಎಕ್ಸಾಮ್ ಒಳಗೆ. ಅಲ್ಲ ನೀವು ಹೀಗೆ ಅನ್ಕೋಬೇಡಿ, ಚಪ್ಪಲಿಲ್ಲ ಬೇಕಾದರೆ ಚಪ್ಪಲ್ ತೊಗೊಳಂತ ಬನ್ನಿ. ಇಲ್ಲ, ಚಪ್ಪಲಿ ತೊಗೊಳ್ಳೋಷ್ಟು ದುಡ್ಡು ತಂದಿಲ್ಲ ನಾನು, ಅದಕ್ಕೆ ನಾನು ಮನೆಗೆ ಹೋಗಿ ಅಮ್ಮನ ಹತ್ರ ಇಸ್ಕೊಂಡು ತೊಗೋತೀನಿ. ಹೌದಾ ಸರಿ, ಹಾಗಾದರೆ ನೈಸ್ ಯು ಮೀಟು. ಬಸ್ ಸ್ಟಾಪ್ ತನಕ ಬಿಡ್ತೀನಿ ಪ್ಲೀಸ್, ಬೇಡ ಅಂದ್ಬಿಡಿ. ಆಯಿತು. ಅಲ್ಲಲ್ಲೇ ರೂಪಾ, ಇವ್ರು ಬಂದಿರಂತ ನನ್ನನ್ನು ಬಿಟ್ಟೆ ಬಂದಿದ್ಯಾ? ಅಯ್ಯೋ ಇಲ್ಲವಾ ತಾಯಿ, ನೀನು ಯಾಕೆ ಬಿಟ್ಟು ಬರಲಿ? ನೀನು ಬಿಟ್ಟೆ ನಾನು ಊರಿಗೆ ಹೋಗ್ತೇನೆ. ನೀನು ಬರೋವರೆಗೂ ಒಂದು ಇವ್ರ ಜೊತೆ ಮಾತಾಡ್ಕೊಂಡು ನಿಂತೀನಿ. ನೀನು ವಾಶ್ರೂಮ್ಗೆ ಹೋಗಿ ಬರ್ತೇನೆ ಅಂತ ಹೋದೆ. ಅಲ್ಲ ಇವ್ರ ಕಾಲಲ್ಲಿ ಚಪ್ಪಲಿ ಇಲ್ಲಲ್ಲ? ನಾವಿಬ್ರು ಭಾಳ ಕ್ಲೋಸ್ ಫ್ರೆಂಡ್. ಆಕೆ ಚಪ್ಪಲಿ ಹರಿದು ಅಂತ ನಾನು ಚಪ್ಪಲಲ್ಲೇ ಒಗೆದು ಬಂದೆ. ಯಾಕಂದ್ರೆ ಆಕೆ ಬರಗಾಲ ಏನು ನಡೆದ್ರೆ ನನಗೂ ಮುಳ್ಚುಸ್ತೈತಿ ಅದಕ್ಕೆ. ಅಯ್ಯೋ ನೀವಿಬ್ರು ಅಷ್ಟು ಕ್ಲೋಸ್ ಫ್ರೆಂಡಾ? ಅಲ್ಲ ಒಬ್ಬರು ಚಪ್ಪಲ್ ಹರಿದ್ರೆ ಇನ್ನೊಬ್ರು ಚಪ್ಪಲ್ ಹಾಕೋಂಗಿಲ್ಲ. ಗ್ರೇಟ್, ನಿಮ್ಮ ಥರ ಫ್ರೆಂಡ್ಸನ್ನು ನಾನು ಎಲ್ಲೂ ನೋಡಿಲ್ಲ. ಸಾರಿ, ನಿಮ್ಮ ಮುಂದೇನು ಹೇಳೋದು? ನಮಗೆ ಚಪ್ಪಲಿ ತೊಗೊಳ್ಳೋಷ್ಟು ಶ್ರೀಮಂತರು ನಾವಲ್ಲ. ನಮ್ಮ ಚಪ್ಪಲ್ಗಳಿಗೆ ಪಿನ್ನ ಹಾಕಿದ್ವಾ, ಕಿತ್ತು ಹೋಗಿದ್ದು. ನಾನು ಒಗೆದಿದ್ದೆ, ಬರಗಾಲ ನಡಿತೀವಿ. ಯಾಕಂದ್ರೆ ನಂಗೆ ತಂದೆ ಇಲ್ಲ. ನನಗೆ ನಮ್ಮ ಅವ್ವನ ಕಾಡಕ್ಕೆ ಇಷ್ಟ ಇಲ್ಲ, ಅದಕ್ಕೆ. ಈಕೆ ನನ್ನ ಗೆಳತಿ, ಆಕಿನೂ ಭಾಳ ಬಡವದಾರ. ಅವ್ರ ಮನೇಲೂ ಅಷ್ಟೇನು ಹೇಳ್ಕೊಳ್ಳೋಂಗಿಲ್ಲ ಪಾಪ, ಅದಕ್ಕೆ ಆಕಿನೂ ನನ್ನ ನೋಡಿನೇ ಕಲ್ತಾಳೆ. ಹೌದಾ? ಅಯ್ಯೋ ದೇವ್ರಿ. ಸರಿ ಆಯಿತು. ಹಂಗಾದ್ರೆ ನೀವಿಬ್ಬರು ಕೂಡ ಹೋಗ್ತೀರಾ? ಸ್ನೇಹ. ಓ ಅಣ್ಣ ಬಂದ್ಯಾ? ಸರಿ ಬಂದೆ. ಹಾಂ ಅಣ್ಣ ಬಂದೆ. ಅಯ್ಯೋ ನಮ್ಮ ತಂಗಿ ಆಕಿ ಜೊತೆನೇ ಮಾತಾಡಕತ್ತಾಳ ಅಂದ್ರೆ ಆಕಿನೂ ಫ್ರೆಂಡ್ ಆದ್ಲು ಅಂತ ಅನ್ಸತ್ತೈತಿ. ನಮ್ಮ ತಂಗಿ ಯಾವಳ ಹೆಸರು ಕೇಳಬೇಕು. ಸರಿ ರೂಪಾ, ಬಾಯ್. ಬಾಯ್ ಬಾಯ್ ಕಣೆ. ಓಕೆ ಬಾಯ್ ಬಾಯ್. ಸರಿ ಬಾಯ್, ಮತ್ತೆ ನಾಳೆ ಸಿಗೋಣ. ಓಕೆ ಓಕೆ ಆಯಿತು, ನಾಳೆ ಸಿಗೋಣ ತಗೋ. ಬಾಯ್ ಕಣ್ರೆ. ಸರಿ, ಮನೆಗೆ ಹೋದ್ಮೇಲೆ ಕಾಲ್ ಮಾಡ್ತೀನಿ. ಅಯ್ಯೋ ಏನು ಬಾಯ್ ಬಡಿಕೆ ಇಟ್ಲೇದು ಹುಡುಗಿ. ಇಲ್ಲ ಬಿಡ್ಲೆ, ಅವ್ರ ಮನಸ್ಸಲ್ಲಿ ಏನು ಕಪ್ಟ ಇರಲ್ಲ. ಹೌದಮ್ಮ ಮಹಾರಾಣಿ. ಮತ್ತೆ ಈಗೇನು ಮನೆಗೆ ಹೋಗೋಣ ಏನು ಇಲ್ಲೇ ಕುಂದ್ರೋಣ? ಸರಿ ಕಣ್ರಿ, ನಾನು ಬರ್ತೀನಿ. ಬಾಯ್. ಬಾಯ್ ಕಣೆ. ಬಾಯ್ ಬಾಯ್. ಅಲ್ಲ ನನಗೆ ಯಾಕೋ ಇವೆರಡು ಹುಡುಗಿಯರು ಇಷ್ಟ ಆಗಲಿಲ್ಲ. ನೀನೊಬ್ಬಾಕಿ ಅಲ್ಲ ಪಾಪ, ಆಕಿ ಸ್ನೇಹ ಅನ್ನೋಕೆ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ಲು. ಇವಳೇನು ಬಿಡು. ಇಲ್ಲ, ಅವಳು ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ಲವ. ನಿನಗೆ ಯಾಕೆ ಇಷ್ಟ ಆಗಲಿಲ್ಲ ಆಕಿ? ಆಕಿ ದೊಡ್ಡ ಶ್ರೀಮಂತರ ಅದಾಳಂತನ. ಅರ್ಬಿ ನೋಡಿದೆ ಆಕಿದು, ಪ್ಯಾಂಟು ಅಂಗಿ, ಏನು ಬೂಟು, ಏನು ಸ್ಟೈಲ್ ಹೇರ್ ಕಟ್ ಆಕಿದು. ಅಲ್ಲೆಲ್ಲ ಚಮಕದ ಚಮಕ. ನಡೀಲಿ ನೀನಂತೂ. ಬಾ ಸುಶೀಲಿ. ಸುಶೀಲಿ ಏನತ್ತೆ? ಅಲ್ಲ ಎಷ್ಟು ಚಂದ ಸುಶೀಲಾ ಅಂತೈತಿ. ಏನ್ರಿ ಸುಶೀಲಿ ಅಂತ ಕರಿತೀರಿ? ನೆಟ್ಗೆ ಸುಶೀಲಾ ಅಂತ ಕರೀರಿ. ಅಯ್ಯ ಬಾರ ಬಿತ್ರಿ. ಅಲ್ಲ ಇನ್ನು ಸೊಸಿನೇನು ಸುಶೀಲ್ ಅಂತ ಕರಿದೇನು ಸೂಸಲ್ ಅಂತ ಕರಿಯೇನ? ಅಲ್ಲ ಏನು ನಿನ್ನಿಂದ ಕಲಿಬೇಕಾತ? ನಾನು ಏನು ಕರಿಬೇಕು ಏನು ಬಿಡ್ಬೇಕು ಅನ್ನೋದು? ಹೋಗಿ ಉಪ್ಪಿಟ್ಟು ಮಾಡ್ಕೊಂಬಂದು ಕೊಡೋದು ನನಗೆ. ಅತ್ತಿ ನಾನು ಕೈ ಖಾಲಿ ಇಲ್ಲ, ಹರಿಯಾಗಿಂದ ಮನೆ ಕೆಲಸ ಮಾಡಿ ಸಾಕಾಗೈತೆ ನನಗೂ. ಬೇಕಂದ್ರೆ ಹೋಗಿ ಮಾಡ್ಕೊಂಡು ತಿನ್ರಿ. ಅಯ್ಯಯ್ಯ ಭಾಳ ಆತ್ಲೆ ನಿಂದು. ಇಲ್ಲದೆ ಮಾತಾಡ್ತಿ. ಹರಾಗಿಂದ ನೋಡಕತ್ತ ನಾನು ಇಲ್ಲೇ ಕುಂತಲ್ಲೇನು. ಆ ಕಡೆಯಿಂದ ಈ ಕಡೆ ಸುಳ್ದಾಡ್ತಿ, ಈ ಕಡೆಯಿಂದ ಆ ಕಡೆ ಸುಳ್ದಾಡ್ತಿ. ಏನು ಸುಳ್ದಾಡ್ತಿ? ಇದು ಹೊಲಕ್ಕೂ ಹೋಗಿಲ್ಲ, ಇದು ಮನೆಗಿಂದ ತೆಗೆದು ಹೋಗೋದಿಲ್ಲ. ಆತಿ ಖಾಲಿ ಕುಂತಾನೇನ್ರಿ? ಬೆಳಿಗ್ಗೆ ಅದೊಂದು ಬುಟ್ಟಿ ತುಂಬ ರೊಟ್ಟಿ ಬಡ್ದು ಬದ್ನಿಕಾಯಿ ಪಲ್ಯ ಮಾಡಿ, ಅನ್ನ ಮಾಡಿ, ಸಾರು ಮಾಡಿ, ಮನೆ ಎಲ್ಲ ಒಲಿ ಸಾರಿಸ್ಕೊಂಡು, ಮನೆ ಎಲ್ಲ ಕಸ ಹೊಡ್ಕೊಂಡು, ಇದನ್ನೆಲ್ಲ ಪರಿಸಿ ಒರೆಸ್ಕೊಂಡು ಎಲ್ಲ ಮಾಡ್ಕೊಂಡು ಒಗ್ಯಾನ ಹೋಗ್ಕೊಂಡು ನೀರುಳ್ಳಿ ಉರಿ ಹಚ್ಚಿ ನೀವು ಜಳಕ ಮಾಡಿ ಎಲ್ಲರೂ ಜಳಕ ಆತ ಮತ್ತು ಒಗ್ಯಾನ ಹೋಗಿದ್ನಿ. ಇನ್ನೂ ಏನ್ರಿ, ಇನ್ನು 10 ಗಂಟೆ ಆತಂದ್ರೆ ಹೊಲಕ್ಕೆ ಹೋಗ್ಬೇಕು. ಏನು ಮಾತಾಡ್ತಾರೆ ನೀವು? ಈಗ ಹೊಲಕ್ಕೆ ಹೋಗೋದು ಬಿಟ್ಟು ನಿಮ್ಗೆ ಉಪ್ಪಿಟ್ಟು ಮಾಡ್ಕೊಂಡು ಕುಂತಿ ಅಂದ್ರೆ ನಮ್ಮ ಹೊಲಕ್ಕೆ ಬರೋ ಮಂದಿ ಹಿಂದಾಗಡೆ ಎಳೆ ಮಾಡಿ ಬರ್ತಾರೆ. ನಾವು ಆಗ ಏನು ಮಾಡೋದು? ಅವ್ರಿಗೆ ಪುಕ್ಷೇಟಿ ಪಗಾರ ಕೊಡ್ದಾನ? ಏನಾಯ್ತು? ಏನು ನಿಮ್ಮ ಜಗಳ? ನೋಡ್ಲಾ ಜಗ್ಗ, ನೀನು ಹೆಂಗೆ ಮಾತಾಡಕತ್ತಾಳ ನೋಡ್ಲಾ. ಒಂದಿಟ್ಟು ಉಪ್ಪಿಟ್ಟು ಮಾಡಿ ತಂದು ಕೊಡಂತಂದ್ರೆ ಹೆಂಗೆ ಬೇಕು ಹಂಗೆ ಬಾಯಿ ಬಂದು ಮಾತಾಡ್ಕತ್ತಾಳು.
ನಾ ಏನು ಬಾಯಿ ಬಂದಂಗೆ ಮಾತಾಡಿಲ್ರಿ. ಹಾಂ, ರೊಟ್ಟಿ ಮಾಡಿದ್ದಾನೆ, ಬಿಸಿ ರೊಟ್ಟಿ ತಿನ್ಬೇಕೋ ಬೇಡ್ರಿ. ಈಗ ಈ ಎಳೆದಾಗ ಉಪ್ಪಿಟ್ಟು ತಿನ್ಕೊತ ಕೂತ್ರ ರೊಟ್ಟಿ ಇವಾಗ ತಿಂತಾರೆ ಇವರು. ಆ ರೊಟ್ಟಿ ಅಲ್ಲೇ ತಂಗಳು ಅಕ್ಕಾವ. ಬಿಸಿ ಬಿಸಿ ಇದ್ದಾಗ ಒಂದು 2 ರೊಟ್ಟಿ ಪಲ್ಯ ಹಚ್ಕೊಂಡು ತಿಂದ್ಬಿಟ್ರೆ ಮುಗಿದು ಹೊಕ್ಕತಿ. ಬೇಕಾರೆ ಸಂಜೆಗೆ ಬಂದು ಉಪ್ಪಿಟ್ಟು ಬಿಸಿ ಬಿಸಿ ನಾವು ಹೊಲದಿಂದ ಬಂದಿರ್ತೇವೆ ಮಳ್ಯಾಗ ತೋರಿಸ್ಕೊಂಡ ಬಂದು ಕೂಡ ಅಂದಿಟ್ಟು ಬಿಸಿ ಉಪ್ಪಿಟ್ಟು ಮಾಡಿಕೊಟ್ರೆ ಅವರು ತಿಂತಾರೆ, ನಾವು ತಿಂತಾವಲ್ಲೋ ರೀ. ಯವ್ವ ಮತ್ತು ಈಕೆ ಹೇಳೋದು ಖರೀದನ ಐತಲ್ವಿ, ಸುಳ್ಳು ಎದಕ್ಕೆ ಜಗಳ ಮಾಡ್ಕೊಂಡು ಕುದರ್ತಿ. ಈಗ ಆಕೆಗೂ ಹೊಲಕ್ಕೆ ಇಳಿಯಾಗೈತಿ, ನನಗೂ ಹೊಲಕ್ಕೆ ಹೋಗ್ಬೇಕು ನಾನು. ಅದಕ್ಕೆ ಒಂದಿಟ್ಟು ಈಗ ರೊಟ್ಟಿ ತಿನ್ಬಿ, ಪಲ್ಯ ಎಲ್ಲ ಅಡುಗೆ ಮಾಡ್ಯಾ ಅಂತಲ್ವಿ. ಆಕೆ ನಿನಗೇನು ಕೆಲಸ ಮಾಡಂತ ಏನಂತಾಳ, ಎಲ್ಲ ಹೊಂದಿಸ್ಕೊಂಡು ಮಾಡ್ಕೊಂತ ಹೋಗ್ತಾಳ. ನೀ ಯಾರ ಬಿ ಯಾವಾಗ ನೋಡ್ತೀವಾಗ ಏನಾರ ಕಡ್ಡಿ ಕುಂಟಿ ಹಚ್ಕೊಂತಾನೆ ಇರ್ತಿ. ಅಯ್ಯೋ, ನೀನು ಹೆಂಡತಿ ಲಾಲ್ಯಾನೋ ಯಪ್ಪ, ನೀ ಹೆಂಡತಿ ಲಾಲ್ಯ. ನೀನು ಹೆಂಡತಿ ಮಾತು ಎಲ್ಲಿ ಬಿಟ್ಟ ಕೇಳ್ತಿ. ಹೌದು ಬಿ, ನಾ ಹೆಂಡತಿ ಲಾಲೇನ ನೋಡಿ. ಅಲ್ಲಿ ಹೆಂಡತಿ ಮಾತು ಕೇಳೋದು ಏನು ಮತ್ತೇನ ಊರ ಮಂದಿ ಹೆಂಗಸೂರು ಮಾತು ಕೇಳ್ದನ. ನನ್ನ ಹೆಂಡತಿ ಮಾತಾ ಕೇಳ್ತಾನೆ. ಆಕಿ ಕರೆಕ ನಡೀತಾಳೆ. ಆಕಿ ಸುಳ್ಳು ಕೇಳೋಕೆ ನೋಡಿದಿಲ್ಲ, ಅದಕ್ಕೆ ಆಕಿ ಮಾತು ಕೇಳ್ತೀನಿ. ಸುಳ್ಳು ಮಾತಾಡೋರು ಮಾತು ನಾ ಕೇಳಂಗಿಲ್ಲ. ಅಂದ್ರೆ ನಾ ಸುಳ್ಳು ಮಾತಾಡ್ತಾನೆ ಅಂತ ಅರ್ಥನ? ನೀನು ಹೆಂಡತಿ ಕರೆ ಮಾತಾಡ್ತಾ ಅಲ್ಲಲ್ಲ, 9 ತಿಂಗಳು ನಾನು ಹೊಟ್ಟೆಗೆ ಇಟ್ಕೊಂಡು ಎತ್ತು ನೀನು ಬೆಳೆಸಿ ದೊಡ್ಡವ್ರು ಮಾಡಿ ನಿನ್ನ ಕಡೆದ ಅನಿಸ್ಕೊಳ್ದು ಬಂದತ್ಲ. ಏನು ತಿಳ್ಕೊಂಬಿಟ್ಟಿದ್ದೀನಿ ನನ್ನ ಹಣೆ ಬರನ ಇಂಥದ್ದು ಬಂತಲ್ಲ ನಂದ ರೀ. ಅವ್ರು ಬಿಡ್ರಿ, ಹಂಗೆ ಒಂದಕ್ಕೊಂದು ಹಚ್ಕೊಂಡು ಒದರ್ಕೊಂತಾನೆ ಇರ್ತಾರ ನೋಡ್ರಿ. ಚಕ್ರಿ ಕಟ್ರಿ ಹೋಗುಣ್ರಿ. ಮತ್ತು ಈಕೆಲ್ಲ ನೋಡ್ರಿ ರೇವತಿ ಕುನಕಾಲಿ ಊರು ಕುಣ್ಕೊಂತ ಹೊಕ್ಕಳ. ಕುನಕಾಲಿ ಚಂಚಂದ ಅರ್ಬಿ ತಂದು ಕೊಡ್ತೀರಿ. ಒಂದು ಗಂಡ ದಿಕ್ಕೆಲ್ಲ ಏನಿಲ್ಲ, ಒಂದು ಹೆಣ್ಣು ಹಡ್ಕೊಂಡು ಕುಂತು ಬಿಟ್ರಿ. ಇತ್ತು ಅಲ್ಲ ಅತ್ತು ಅಲ್ಲ, ಮನೆಗೆ ಮಾರಿಯಲ್ಲ, ಊರಿಗೆ ಹೆಮ್ಮಾರಿನೂ ಅಲ್ಲ, ಹಂಗಾಗೈತಿ. ಅತ್ತಿ ನನಗೆ ಬೇಕಾದ್ರೆ ತೊಗೊಂಡು ಹೊಡೀರಿ ಒಂದು 4. ಸುಮ್ಮನೆ ಇರ್ತೇನೆ ನಾನು. ಇಷ್ಟು ದಿನ ಮಕ್ಕಳಾಗೋದಕ್ಕೆ ನೀವು ಬಂಜಿ 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 ಮಾತುಗೊಮ್ಮೆ ಬಂಜಿ, ಎಲ್ಲಾರ ಹೊರಗೆ ಹೊಂಟ್ರು ಬಂಜಿ, ಚುಚ್ಚಿ ಮಾತಾಡಿಕೊಂಡ್ರಿ. ಆ ದೇವ್ರೇನು ನನಗೆ ಒಂದು ಮಗಳಂತಾನೆ ಏನೋ ಒಟ್ಟು ನನ್ನ ಹೊಟ್ಟೆಯಾಗ ಒಂದು ಕೂಸಂತ ಹುಟ್ಟಿ ನನ್ನ ಮಗಳು ನನ್ನ ಮನೆ ಮಹಾಲಕ್ಷ್ಮಿ ಆಗಿ ನನ್ನ ಬಂಜನ್ನು ಪಟ್ಟನ ಹುಟ್ಟಿಸಿದಾಳೆ. ಆಕೆ ನನ್ನ ಮನೆ ಮಹಾಲಕ್ಷ್ಮಿನೇ ಆಯ್ತು, ನನ್ನ ಪಾಲಿಗೆ ದೇವತೆನೂ ಆಯ್ತು. ಆಕೆ ನನ್ನ ಮನೆ ಬೆಳಗಾಕ್ ಬಂದಿರೋ ಮಹಾಲಕ್ಷ್ಮಿ. ಅಕ್ಕಿ ಬಗ್ಗೆ ಮಾತಾಡೋದಾಗಲಿ ಏನಾರ ಮಾತಾಡ್ರೆ ಸುಮ್ಮನಿರೋ ಮಗಳ ಅಲ್ಲ ನಾನು. ನನ್ನ ಬಗ್ಗೆ ಬೇಕಾದನ್ರಿ, ಬೇಕಾದ್ರೆ ಒಂದು 2 ತಗೊಂಡು ಹೊಡೀರಿ, ನಾನು ಸುಮ್ಮನೆ ಇರ್ತೇನೆ. ನನ್ನ ಮಗಳ ವಿಷಯಕ್ಕೆ ಬಂದ್ರಿ, ಸುಮ್ಮಿರೋ ಮಗಳ ಅಲ್ರನ್ನ ಏನಂತ ತಿಕ್ಕೊಂಬಿಟ್ರಿ ಸುಶೀಲಾ ಅಂದ್ರೆ. ಹಾಂ, ನೋಡಿದೆನ ನೀನು ಮುಂದನೆ ಹೆಂಗೆ ಕನ್ನ ಮೂಗ ಹಿಗ್ಗಿಸಿ ಮಾತಾಡ್ತಾಳೆ ನಿನ್ನ ಹೆಂಡತಿ. ಯವ್ವ ತಪ್ಪೇನು ಮಾತಾಡಿರೋ ಅಲ್ಲ. ನನ್ನ ಮಗಳಿಗೆ ನೀನು ನನ್ನ ಮುಂದನ ಬೇಕಾಬಿಟ್ಟು ಮಾತಾಡಕತ್ತಿ ಅಲ್ಲ. ಏನು ಊರಿಗೆ ಮಾರಿ ಏನು ಹೆಮ್ಮಾರಿ ಏನಂತೀನಿ ನೀನು ನನ್ನ ಮಗಳಿಗೆ? ಹಾಂ, ನನ್ನ ಮನೆ ಮಹಾಲಕ್ಷ್ಮಿ ಆಕಿಗೆ ಅರ್ಬಿ ಹಾಕೋ ಅಂತ ತಂದು ಕೊಟ್ಟವ್ ನಾ. ನನ್ನ ಮಗಳು ಎಲ್ಲರಿಗಿಂತ ಹೆಚ್ಚು ಸಾಲಿ ಕಲ್ತಾಳೆ. ಆಕಿಗೆ ತಂದು ಕೊಡ್ತಾವೆ. ಇನ್ನು ಮತ್ತೆ ನೀವು ಊರು ಮಂದಿಗೆ ತಂದು ಕೊಡ್ಲಿನ, ನೀ ಇಲ್ಲದ ಮಾತಾಡಕ್ಕೆ ಹೋಗ್ಬಿಡ್ಬಿ. ಅಯ್ಯೋ, ನಾ ಏನು ಮಾತಾಡ್ರು ತಪ್ಪು ಯಪ್ಪ, ಏನು ಮಾತಾಡ್ರು ತಪ್ಪು. ನಾ ಈ ಮನ್ಯಾಗ ಒಬ್ಬಾಕಿ ಇದ್ದನಲ್ಲ, ನಿಮಗೆ ನಿಗ್ರಹ ಆಗತ್ತತಿ. ನನಗೊಂದು ತುತ್ತು ಕೂಡ ಹಾಕೋದು ನಿಮ್ಗೆ ನಿಗ್ರಹ ಆಗತ್ತತಿ ಯಪ್ಪ. ಹೋಗಿ ಬರ್ರಿ, ಎಲ್ಲಾರ ಅನಾಥಾಶ್ರಮದಾಗ ಓದಿ ಒಗ್ದು ಬರ್ರಿ. ನಮಗೆ ನಿಮ್ಮನೇನು ಸಾಕೋದು ಬೇಸರ ಬಂದಿಲ್ರತ್ತಿ. ನೀವು ಅಲ್ಲ, ಈ ಮನೆ ದೊಡ್ಡ ಹಿರಿಯರದರಿ, ಅದನ್ನು ಹೆಂಗೆ ತಿಳಿದು ನಡಿಬೇಕಲ್ಲ ಹಂಗೆ ನಡೀರಿ. ನಾವೇ ನಿಮ್ಮ ಮನೆ ಬಿಟ್ಟು ಹೋಗು ಅನ್ನತ್ತಿಲ್ಲ, ನಿಮಗೇನು ಬರ್ರು ಅನ್ನತ್ತಿಲ್ಲ. ನೀವೇ ಕೆದ್ರಿ ಕ್ಯಾರ್ ಹಾಕೊಳಕತ್ತೀರಿ. ನಾವೇನು ಮಾಡೋಣ? ನೋಡು ಹೆಂಗೆ ಮಾತಾಡ್ತಾಳೆ ನೋಡಿಕಿ. ಕೆದ್ರಿ ಕ್ಯಾರ್ ನೀ ಹಾಕೋರ್ಲಿ, ಉರುಪಿಸ್ರಿ, ನಾನೇ ಹಾಕೋಲಿ. ಮಮ್ಮಿ ಬಂದ್ಲ ನೋಡ, ಗುಮ್ಮಿ ಮಮ್ಮಿ ಅಂತ. ಮಮ್ಮಿ ಹೋಗಿ ಗುಮ್ಮಿ ಆಗಿತ್ತ. ಮಗಳ ಎಲ್ಲಿ ಹೋಗಿದ್ದವ? ಮಮ್ಮಿ, ನಾನು ಗಂಗೋಚಿಗೋಗಳ ಮನೆಗೆ ಹೋಗಿದ್ನಿ. ಅಲ್ಲಿ ನನ್ನ ಫ್ರೆಂಡ್ ಅದಳಲ್ಲ ಗಂಗೋಚಿಗೋ ಮಗಳ, ಆಕಿನ ಮಾತಾಡ್ಸಕ್ಕೆ ಹೋಗಿನಿ ನಾನು. ಅದಕ್ಕೆ ನಂದು ಅಸೈನ್ಮೆಂಟ್ ಬರೆಯೋದಿತ್ತ ಮಮ್ಮಿ, ಇನ್ನೊಂದು ಸ್ವಲ್ಪ. ಅದಕ್ಕೆ ಅದನ್ನು ಬರೆದು ನಾಳೆಯಿಂದ ಎಕ್ಸಾಮ್ ಸ್ಟಾರ್ಟ್ ಆಗೈತೆ ಮಮ್ಮಿ. ನಾನು ಅಲ್ಲೇ ಓದ್ಕೊಳಕ್ಕೆ ಹೋಗ್ತೀನಿ ಮಮ್ಮಿ. ಆಯ್ತು ಮಗಳ, ಹೋಗು. ನೀ ಚಂದಂಗೆ ಓದಿ ಏನಾದರೂ ಟೀಚರ್ ಆದರೂ ಆಗಬೇಕು, ಡಾಕ್ಟರ್ ಆದರೂ ಆಗಬೇಕು. ಪಪ್ಪ, ನಾನಂತೂ ಡಾಕ್ಟ್ರೇ ಆಗ್ತೀನಿ, ಟೀಚರ್ ಆಗಲ್ಲ. ಆ ಸ್ಟೂಡೆಂಟ್ ಜೊತೆ ಒದ್ರಿ ನನ್ನ ಗಂಟ್ಲ ಹೋಗ್ತೈತಿ. ನಾನು ಡಾಕ್ಟ್ರೇ ಆಗೋದು. ಹ್ಞೂ ನನ್ನ ಮಗಳ, ನೀ ಏನು ಕಲಿ. ನಾನೆಲ್ಲ ಅದಕ್ಕೆ ವ್ಯವಸ್ಥೆ ಮಾಡ್ತಾರೆ. ಯಾವ ಡಾಕ್ಟರ್ ಆಗ್ಬೇಕನ್ನಾಗತ್ತೀವ? ಅಪ್ಪ, ಹಾರ್ಟ್ ಸ್ಪೆಷಲಿಸ್ಟ್ ಆಗ್ಬೇಕನ್ನಕತ್ತೇನೆ. ಯಾಕೆ ಗೊತ್ತೈತೇನ, ಈಗ ಜನಸಂಖ್ಯೆ ಜಾಸ್ತಿ ಫೋನ್ ಯೂಸ್ ಮಾಡಿ ಹಾರ್ಟ್ ಅಟ್ಯಾಕ್ ಆಗಿ ಸಾಯಕತ್ತಾರ. ಹಾಗಾಗಿ ಅದಕ್ಕೆ ನಾನು ಏನಾದರೂ ಒಂದು ಬಡವ್ರಿಗೆ ನಾನು ಕಲಿತು ಈ ಥರ ಆಗೋ ಸಿಚುವೇಶನ್ ಇದ್ದಾಗ ಅವ್ರಿಗೆ ಒಳ್ಳೆ ರೀತಿ ಟ್ರೀಟ್ಮೆಂಟ್ ಕೊಟ್ಟು ಅವ್ರನ್ನ ಬದುಕಿಸೋ ಪ್ರಯತ್ನ ಮಾಡಬೇಕು ಅಂತ ನಾನು ಹಾರ್ಟ್ ಸ್ಪೆಷಲಿಸ್ಟ್ ಆಗ್ಬೇಕು ಅಂದ್ಕೊಂಡೇನಪ್ಪ. ನನಗದೊಂದು ಭಾಳ ಇದೆ. ನಂಗೆ ಬಡವರಿಗೆ ಭಾಳ ಸೇವೆ ಮಾಡ್ಬೇಕನ್ನೋದು ಆಸೆ ಐತಿ. ಅಯ್ಯೋ ನನ್ನ ಮಗಳ, ನಿನಗೆಲ್ಲ ಒಳ್ಳೇದಾಕತ್ತೇವ. ನೀ ಬಡವ್ರಿಗೆ ಒಳ್ಳೇದು ಮಾಡ್ಬೇಕನ್ನತ್ತಿಲ್ಲ, ಆ ದೇವರು ನಿನಗೆ ಒಳ್ಳೇದ ಮಾಡ್ತಾನೆ. ಮನೆಗೆ ಮಾರಿ ಊರಿಗೆ ಉಪಕಾರಿ. ಈಕಿನ ಬುಟ್ಟಿ ಗಂಟ್ಲೆ ಹಾಕಿ ಕಲಿಸಿ ನಾಳೆ ಹೋಗೋದು ಗಡಿಗೆ ಮುಕ್ಕಳಿ ತುಳಿಯಾಕನ. ಈಕೇನು ಇಲ್ಲಿ ಇರ್ತಾಳನ? ಅಮ್ಮ, ಯಾಕೆ ಹಿಂಗೆ ಮಾತಾಡ್ತೀಯ? ಅಲ್ಲ, ನಾನು ನಿನ್ನ ಮೊಮ್ಮಗಳಲ್ಲ. ಅಯ್ಯ ಊರ್ಗೊಬ್ಬನಿ, ನನ್ನ ಮೊಮ್ಮಗಳ ಅಲ್ಲ ಅಂದವ್ರು ಯಾರು? ನನ್ನ ಮಗನ ಮಗಳ ಇಲ್ಲ ಅಂದವ್ರು ಯಾರು? ನೀರು ಅವತಾರಕ್ಕೆ ನೀ ಮಾಡೋ ಈ ರೊಕ್ಕದ ಜಂಜಾಟಕ್ಕೆ ನನಗೆ ನಿನ್ನ ಕಂಡ್ರೆ ಸೇರೋದಿಲ್ಲ. ಹಂಗದಿ ನಾಟಕ ಮಾಡ್ಕೊತ ಒಯ್ಯಾರು ಮಾಡ್ಕೊತ ಟಸ್ಸು ಪುಸ್ಸು ಮಾತಾಡ್ಕೊತ ನಿಮ್ಮಪ್ಪನ ರೊಕ್ಕನ ಅಡ್ಡಾತಿ ತಗೋ.
ಯವ್ವ ಏನು ಮಾತಾಡಕತ್ತೀನಿ ನೀನು ಆಕಿ ನನ್ನ ಮಗಳದಾಳಿ ಯಾವಾಗ ನೋಡ್ತಿ ಅವಾಗ ನಾನು ಹೆಂಡತಿಗೆ ನನ್ನ ಮಗಳಿಗೆ ಚುಚ್ಚು 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 ಮಾತಾಡ್ತಿ ಹಿಂಗೆ ಮಾತಾಡಕತ್ತೆ ನೀನು ಹೇಳ್ತಿರ್ತಿಲ್ಲ ಅನಾಥಾಶ್ರಮ ಅಂತ ಅಲ್ಲೇ ಓದಿ ಒಗದು ಬರ್ತಾ ನೋಡು ಸುಮ್ಮ ಕುಂತಿ ಚಲೋ ಇಲ್ಲಾಂದ್ರೆ ನೋಡು ಮತ್ತೆ ನಾನು ತಿರುಗಿ ಕೆಡ್ತಂದ್ರೆ ಎಷ್ಟಂತ ಅಂಜ್ಬೇಕು ಎಷ್ಟಂತ ಅಂಜ್ಬೇಕು ನನ್ನ ಮಗಳ ನಾನು ಹೆಂಡತಿ ನಿನಗೆ ಅಯ್ಯೋ ಬೈಲ ಬೈ ಒಂದು 4 ಚಪ್ಪಲ್ ತೊಗೊಂಡ್ಬಂದು ಹೊಡಿ ನಾನು ನಿಮ್ಮ ಒಳ್ಳೇದಕ್ಕೆ ಹೇಳ್ತೇನೆ ಅಲ್ಲ ಅದು ನಾ ಕೊಟ್ಟಲ್ಲಿ ಹೋಗು ಹೆಣ್ಣು ಅದಕ್ಕೆ ಇಷ್ಟೆಲ್ಲ ಮಾಡಿ ಇಷ್ಟು ಕಲಿಸಿ ಎಲ್ಲ ಮಾಡಿರೋ ಅದು ಹೋಗಿ ನಾವು ಗಡಿಗೆ ಮುಗಳಿನ ತೊಳಿಬೇಕಲ್ಲ ಎಷ್ಟು ಕಲಿತಾರ ಏನು ನಾಳೆ ಗಂಡ ಮನೆಗೆ ಹೋಗಿ ಜೀವನ ಮಾಡಬೇಕಾ ಆಕಿಗೆ ಅಟ್ಟಕ್ಕೆ ರೊಕ್ಕ ಮಾಡಿ ಖರ್ಚಿ ಕಲಿಸಿ ಏನು ಉಪಯೋಗಲ್ಲ ಏನು ಉಪಯೋಗ ಹೇಳು ಅಲ್ಲಕ್ಕಿನ ಮದುವೆ ಮಾಡಿ ಕೊಟ್ಟಂದ್ರೆ ನಾಳೆ ಇಷ್ಟೆಲ್ಲ ಕಲಿಸಿ ನಾ ಮದುವೆ ಗಂಡ ಮನೆಗೆ ಹೋಗ್ತಾಳ ಇದ್ದದ್ದೆಲ್ಲನೂ ಗಂಡ ಮನ್ಯಾಗ ಮಾಡ್ತಾಳೆ ನಿಮಗೇನ್ರ ಮಾಡ್ತಾನ ಇದ್ದದ್ದು ರೊಕ್ಕ ಪಕ್ಕ ಎಲ್ಲ ಆಕಿಗೆ ಸುರುವಿ ಕುಂತು ಬಿಡಾರನ ಅಪ್ಪ ಬೇಡ ಬಿಡಪ್ಪ ನಂಗೆ ಕಲಿಯೋ ಇಷ್ಟನೇ ಇಲ್ಲ ನಿನ್ನ ರೊಕ್ಕ ಎಲ್ಲ ಹಾಳು ಮಾಡಿ ನಂಗೆ ಕಲಿಯೋದು ಬೇಕಾಗಿಲ್ಲ ಅಮ್ಮಗದು ಇಷ್ಟ ಇಲ್ಲ ಅಂತಂದ್ರೆ ಬ್ಯಾಡ ಬಿಡಪ್ಪ ನಾನು ಇಷ್ಟ ಡಿಗ್ರಿ ಮುಗಿಸಿ ಮನೇಲಿ ಇರ್ತೀನಿ ಎಲ್ಲಾದರೂ ಮದುವೆ ಮಾಡಿಕೊಟ್ಬಿಡಿ ಗಂಡ ಮನೆಗೆ ಹೋಗ್ತೀನಿ ಹ್ಞೂ ಆಕೆ ಹೇಳಕತ್ತಾಳಲ್ಲ ನಿಮ್ಮದ ಇಬ್ಬರದು ಬಾ ತಿಂಡಿ ಯವ್ವ ನಿಂದು ಯಾಕೋ ಭಾಳ ಆಗತ್ತತ್ ಬೇ ಸುಮ್ಮಿದ್ದಿದ್ದಂಗೆ ಹೊಡಿತೇನಲ್ಲ ಹೊಡಿ ಬಾ ತಗೋ ಒಂದು 4 ಚಪ್ಪಲ್ ತಗೋ ಹೊಡಿ ಬಾ ನಿಮ್ಮಪ್ಪ ನಾವು ಇದ್ದಿದ್ದಂದ್ರೆ ನನಗೆ ಯಾಕ್ಲ ಇಟ್ಟು ನೀವೆಲ್ಲರೂ ನಿಗ್ರಹ ಕೊಡ್ತಿದ್ರಿ ನಿಮ್ಮಪ್ಪ ನಾವಿಲ್ಲ ನಾನು ಹಿರಿಯಾಡಿ ಅವನ್ನ ಹೊಡ್ಯಾಕೆ ಬರಕತ್ತಿ ನೋಡು ಹೆಂಡ್ತಿನೂ ಹಿರಿಯಾಡಿ ಹೊಡ್ಯಾಕೆ ಬರಕತ್ತಾಳು ನೀನು ಹಿರಿಯಾಡಿ ಹೊಡ್ಯಾಕೆ ಬರಕತ್ತಿ ನನಗೆ ಜನ್ಮ ಸಾಕಾಗೈತೆ ಯಪ್ಪ ದೇವ್ರು ಯಾವಾಗ ಕರ್ಕೋತಾನೋ ಅಂತ ಕಾಯಕತ್ತೀನಿ ನಿನ್ನ ದೇವ್ರು ಕರ್ಕೋದಿಲ್ಲ ನೀ ನಮ್ಮನ್ನ ಕಳಿಸಿ ನೀ ಇಲ್ಲ ಆರಾಮ್ ಕುಂದಿರ್ತಿ ನೋಡ್ಬೇ ನೀ ಹಿಂಗೆ ಮಾಡಕತ್ತೆ ಅಂದ್ರೆ ನನ್ನ ಹೆಂಡತಿ ಮಗಳನ್ನ ಕರ್ಕೊಂಡು ನಾ ಎಲ್ಲಾರ ಬ್ಯಾರೆ ಹೋಗ್ಬಿಡ್ತಾನೆ ಈ ಮನ್ಯಾಗ ನೀನ ಬಿದ್ದು ಉಳ್ಯಾಡು ಹ್ಞೂ ಹೊಕ್ಕಿಪ್ಪ ಹೊಕ್ಕಿ ಯಾಕ ಅವಾಗ ಇಲ್ಲಿದ್ರೆ ದುಡಿದು ಮಾಡಿ ಹಾಕ್ಬೇಕಾಕತಿ ಮತ್ತು ಏನು ಮಾಡ್ತಿ ಸಿಕ್ಕದ್ದನ್ನೇವ ಅಂತ ಜಿಗದ ಬಿಡ್ತಾರೆ ಗಂಡ ಹಿಂದಿ ಮಗಳ ಮತ್ತು ನಾನೇನು ಮಾಡಲಿ ಕಷ್ಟಪಟ್ಟು ಹಡ್ದು ಇಷ್ಟು ದೊಡ್ಡವನ್ನ ಮಾಡಿ ಬೆಳೆಸಿ ರೊಕ್ಕ ಖರ್ಚು ಮಾಡಿ ನೀನೆಲ್ಲ ಮಾಡಿ ಆಸ್ತಿ ಅಂತಸ್ತೆಲ್ಲ ಮಾಡಿ ಇಟ್ಟು ನಿಮ್ಮ ಅಪ್ಪ ನೆಗೆದು ಬಿದ್ದ ನಾನು ಇಲ್ಲಿ ಕೂಳ ನೀರೆಲ್ದ ನೆಗೆದು ಬಿದ್ದ ನೆಲ್ಲಿಕಾಯಿ ಹೊಕ್ಕನ ಅವಾಗ ನೀನು ಹೆಂಡ್ತಿ ನೀನು ತಣ್ಣಗೆ ಮಜ್ಜಿಗೆ ಕುಡೀರಿ ರೀ ಅದೇನೋ ಅಂತಾರಲ್ಲ ಯಾಕೆ ಇವ್ರ ಜೊತೆ ಜಗಳ ಮಾಡ್ಕೊಂಡು ನಿಂದ್ರದು ಮಾತಿಗೆ ಮಾತು ಹತ್ತಿ ಎಲ್ಲೇ ಏನಾರ ಮಾಡ್ಕೊಳ್ಳೋದು ಬೇಡ ವಯಸ್ಸಾಗೈತಿ ಅವ್ರು ಏನಾರ ಒದರ್ಕೊಳ್ಳಿ ಸುಮ್ಮನಿರೋ ನಡೀರಿ ನಮಸ್ಕಾರ ಫ್ರೆಂಡ್ಸ್ ಇದ ನನ್ನ ಕುಟುಂಬ ಸುಶೀಲಾನ್ ಕುಟುಂಬ ರೀ ಮೊನ್ನೆ ಗಂಗಾನ ಕುಟುಂಬನ ನೋಡಿದಿರಿ ಅದಕ್ಕೆ ಈಗ ಸುಶೀಲಾನ್ ಕುಟುಂಬನ ನೋಡ್ರಿ ನಮ್ಮ ಅತ್ತಿ ಶಾಂತವ ನನ್ನ ಗಂಡ ಜಗ್ಗಪ್ಪ ನನ್ನ ಮಗಳು ರೇವತಿ ರೀ ನಾನು ಸುಶೀಲಕ್ಕ ಇದು ನಮ್ದೊಂದು ಕುಟುಂಬ ಇರ್ತೈತಿ ನನ್ನ ಮಗಳು ಏನೋ ಓದಿ ಒಂದು ದೊಡ್ಡ ವ್ಯಕ್ತಿ ಆಗ್ಬೇಕಂತಿರ್ತಾಳೆ ನಮ್ಮ ಅತ್ತಿಗೆ ನನಗೆ ಗಂಡ ಆಗಿಲ್ಲ ಹೆಣ್ಣು ಒಂದ ಆತಲ್ಲ ಅನ್ನೋದು ಸಿಟ್ಟು ಹೆಣ್ಣಿಗೆ ಯಾಕೆ ಕಲಿಸ್ತೀರಿ ಅನ್ನೋದು ಇದು ನಮ್ಮ ಅತ್ತಿಗೊಂದು ಮಗಳು ಇರ್ತೈತೆ ರೀ ಆ ಮಗಳ ಬಗ್ಗೆ ಭಾಳ ಇದನ್ನು ಕೇರ್ ತಗೋತಿರ್ತಾಳೆ ಆಕಿ ಆದ್ರೆ ಈ ನನ್ನ ಮಗಳ ಬಗ್ಗೆ ಆಕಿಗೆ ತಾಸ್ಕಾರ ಮಾಡ್ತಿರ್ತಾಳೆ ಅದಕ್ಕೆ ನೀನು 2 ದಿನ ವಿಡಿಯೋ ಹಾಕಿಲ್ಲ ಕ್ಷಮೆ ಇರಲಿ ಯಾಕಂದ್ರೆ ರಕ್ಷಾಬಂಧನ ಇತ್ತು ನಾನು ಊರಿಗೆ ಹೋಗಿದ್ದೆ ಇವತ್ತು ಬಂದು ಬೆಳಗ್ಗೆ ಒಂದು ಹೆಣ್ಣಿನ ನಿತ್ಯ ನೋವಿನ ಕತೆ ಹಾಕಿದೆ UK ಕನ್ನಡ ಕಾರ್ಟೂನ್ ಚಾನಲ್ದಾಗ ಈಗ ಮಧ್ಯಾಹ್ನ ಇದನ್ನು ಮಾಡಿ ಅಪ್ಲೋಡ್ ಮಾಡೋಕೆ ಇಟ್ಟಿದ್ದೀನಿ ನೀನು ಸಂಜೆಗೆ ಬಂದು ಹಬ್ಬಳುತ್ತೆ ಏನೋ ಅಂದ್ಕೊತಿಲ್ಲ ಒಟ್ಟಿನಲ್ಲಿ 2 GB ನೆಟ್ ಹಾಕ್ಬಿಟ್ಟಿದ್ದಾರೆ ನಮ್ಮ ಯಜಮಾನ್ರು 3 GB ನೆಟ್ ಹಾಕಂದರೆ ಅದು 2 GB ನೆಟ್ ಹಾಕ್ಬಿಟ್ಟಿದ್ದಾರೆ ಹಾಗಾಗಿ ಅದು ಭಾಳ ನೆಟ್ ಸ್ಲೋ ಆಗಿ ಜಗಾಕತ್ತೈತೆ ರೀ ಆಯಿತು ಎಷ್ಟಾದಷ್ಟು ಟ್ರೈ ಮಾಡಿ ಹಾಕ್ತೀನಿ ಓಕೆ ವಿಡಿಯೋ ನೋಡಿರಿ ಇಷ್ಟ ಆದರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿದ್ರೆ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್